ತಾರೀಕು ತಿಂಗಳು ಒಂದು ಕಾಪರ್ ಕ್ಯೂಬ್ಸ್ ಕಳ್ಳತನ ಆಗಿತ್ತು. ಅದರಿಂದ ಸಲುವಾಗಿ ನಾವು FIR ಕೂಡ ಮಾಡಿದ್ದೀವಿ. ಅದನ್ನು ಎಸ್ಟಿಮೇಟು ಕೂಡ ಮಾಡಿಸ್ಕೊಂಡಿದ್ವಿ. ಅದನ್ನು ರಿಪೇರಲ್ಲಿ ಇತ್ತು. ಅದನ್ನು AC ರಿಪೇರ್ ಮಾಡೋದೇ ಇತ್ತು, ಸರ್ವಿಸಿಂಗ್ ಎಲ್ಲ ಆಗಬೇಕಿತ್ತು. ಅಂಥ ಟೈಮಲ್ಲಿ ಅದು ಕಾಪರ್ ವೈರ್ಸ್ನಿಂದ ಔಟ್ಸೈಡ್ ಆಫ್ ದ ಬಿಲ್ಡಿಂಗ್ ಎಲ್ಲಿ ಕನೆಕ್ಷನ್ಸ್ ಬರ್ತವೆ ಅಲ್ಲಿಂದ ಕಳ್ಳತನ ಆಗಿರುತ್ತದೆ. ಸೊ ಅದಕ್ಕೆ ನಾವು FIR ಮಾಡಿ ಎಲ್ಲರಿಗೂ ಕರೆಸ್ಕೊಂಡು ಪಂಚನಾಮ ಕೂಡ ಆಗಿದೆ. ಸೆಕ್ಯೂರಿಟಿ ಗಾರ್ಡಿಗೂ ಎಲ್ಲರಿಗೂ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಆಗಿದೆ. ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ ಅದ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋಕ್ಕೆ ನಾವು ನೋಡ್ತೀವಿ. ಬಟ್ ಅದ್ರ ತೀರ್ಮಾನ ಏನು ಬರುತ್ತೆ, ಅದು ಯಾರಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲ CCTV ಕ್ಯಾಮ್ರಾಸ್ ಅಲ್ಲಿ ಇರಲಿಲ್ಲ, ಅದನ್ನು ನಾವು ಕೊಟ್ಟಿದ್ದೀವಿ ಈಗ ಮಾಡೋಕ್ಕೆ, ಎಲ್ಲ ಕಡೆ ರಿಪೇರ್ ಮಾಡೋಕ್ಕೆ. ಕೆಲವೊಂದು ಕಡೆ ಹೊರಗಿನ ಸೈಡ್ ಏನು CCTV ಕ್ಯಾಮರಾ ಆ್ಯಂಡ್ ಅದೇ ಡಿಸ್ಪ್ಲೇಸ್ ಆಗಿದೆ, ಅದನ್ನು ತಗೊಂಡು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಪೊಲೀಸ್ದವರು, ನಮಗೆ ನ್ಯೂ ಟೌನ್ ಪೊಲೀಸ್ದವರು ಸಹಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ರಿಪೋರ್ಟು ಅದು ವರದಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಅದನ್ನು AC ಎಲ್ಲ ಕೂಡ ರಿಪೇರ್ ಮಾಡಬೇಕು ಅಂತ ಗೌರ್ಮೆಂಟಿಗೆ ಬರೀತೀವಿ. ಹೊರಗೆ ಅದನ್ನು ಮಾಡಿಸ್ಕೊಂಡು ಮತ್ತೆ ನಮ್ಮ ಕೆಲಸ ಎಲ್ಲ ಮುಂದುವರಿಸ್ತೀವಿ. ಮತ್ತು ಇನ್ನೊಂದರ ಬಗ್ಗೆ ಕೇಳ್ತಾ ಇರೋದಂದರೆ, ಹಾಸ್ಪಿಟ್ಲಲ್ಲಿ IV ಫ್ಲೂಯಿಡ್ಸ್ಗೆ ರಿಯಾಕ್ಷನ್ ಆಗಿತ್ತು ಮಕ್ಕಳಲ್ಲಿ. RCB ಮ್ಯಾಚನ್ನು ಈಗ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಸುಳ್ಳು, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಏನು ಬೇರೆ ಕಡೆಯಿಂದ ಇನ್ನೂ 50% ಸೀಟ್ನ ಕೊಡ್ತಾರೆ. ಏನೋ ಪ್ರೆಷರ್ ಇನ್ಫ್ಲುಯೆನ್ಸ್ ಮಾಡಿ ದೊಡ್ಡ ಸ್ಟೇಡಿಯಮ್ಮು 1 ಲಕ್ಷ ಜನ ಸೇರ್ಬೋದು ಅಂತ ಮಾಡಿದ್ದಾರೆ, ಮಾಡಿರ್ಬೋದು ಅಷ್ಟೇ. ಟಿಕೆಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ರು ಟಿಕೆಟ್ ಅಂತ? BCC ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ MLA ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ಅವ್ರು ಕೊಡಲಿ, ಆಮೇಲೆ ಅದನ್ನು ಸರ್, ಈಗ ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರನ್ನು ನೀವು ಸಸ್ಪೆಂಡ್ ಮಾಡಿದ್ರಿ, ಅವರಲ್ಲಿ ಏನಾದರೂ ಮತ್ತೆ ವಾಪಸ್ ತಗೊಳ್ಳುವಂತಹ ಸಾಧ್ಯತೆ ಇದೆಯಾ? ನಾನೇನು ಅದ್ರ ಬಗ್ಗೆ ಮಾತಾಡೋದಲ್ಲ. ಪಾರ್ಟಿ ತೀರ್ಮಾನ ಮಾಡಿದೆ. ಒಬ್ಬ ಪೊಲಿಟಿಕಲ್ ಸೆಕ್ರೆಟ್ರಿನ ಇದು ವಾಕ್ ಮಾಡಬೇಕಾದ್ರೆ CM's ಪ್ರಾವಿಟಿ ಮುಖ್ಯಮಂತ್ರಿಗಳು ಅವ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರಿಗೆ ಅದೊಂದು ಇನ್ಫಾರ್ಮೇಷನ್ ಇದೆ. ಪಕ್ಷ ಎಲ್ಲ ಟ್ವೀಟ್ ಮಾಡಿದೆ, ಎಲ್ಲ ಆಫೀಸ್ ಬೇಲರ್ಸ್ ಎಲ್ಲ ಗೈಡ್ ಮಾಡಿದ್ದಾರೆ. ಅದು ಅವ್ರಿಗೇನೋ ಜವಾಬ್ದಾರಿ ಕೊಟ್ಟಿದ್ದು ಚೀಫ್ ಮಿನಿಸ್ಟ್ರು. ಅವರು ಪರ್ಫಾರ್ಮ್ ಮಾಡಲಿಲ್ಲ, ಅದಕ್ಕೆ ಅವ್ರನ್ನ ಡ್ರಾಪ್ ಮಾಡ್ತಾರೆ. ಇದಕ್ಕಿದು ಇವರು ಜಬ್ಬಾರು ಅವರೇ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ರು, ಅಕ್ಸೆಪ್ಟ್ ಮಾಡಿದ್ರು ಅಷ್ಟೇ. ಸರ್, ಈಗ ದೆಹಲಿಗೆ ಹೋಗ್ತೀರಾ ನೀವು ಮುಂದಿನ ವಾರ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. CM DCM ದೆಹಲಿಗೆ ಹೋಗ್ತಾರೆ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಕರೀತಾರೆ, ಕರಿತೀವಿ ಅಂತ ಹೇಳಿದ್ದಾರೆ. ಅವ್ರು ಕರೆದಾಗ ಖಂಡಿತ ಹೋಗ್ತಾರೆ. ತಮಿಳುನಾಡಲ್ಲಿ DVK ಜೊತೆ ಕಾಂಗ್ರೆಸ್ ನಮಗೆ BJP ಅಲಯನ್ಸ್ ಜೊತೆ ದೂರ ಇರಬೇಕು, ಸೆಕ್ಯುಲರ್ ಎಲ್ಲ ಸರ್ಕಾರಿ ಇರಬೇಕು. ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಸರ್, ಬರ್ತಡೆಗೆ ಏನಾದರೂ ಸಿಹಿ ಸುದ್ದಿ ಸಿಗೋ ಸಾಧ್ಯತೆ ಇದೆಯಾ ಸರ್?